ನಮಸ್ಕಾರ ಬಂಧುಗಳೇ, ಚಂದ್ರು ತುಮಕೂರಿಂದ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಹಳ್ಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿ ನೋಡಿ, ಕಟ್ಟಡದ ದಾನಿಗಳು ಕಾಪ್ರಾಡ್ ಇಂಡಸ್ಟ್ರೀಸ್ ಅಂತೇಳಿ ಇವರು ಫ್ಯಾಕ್ಟ್ರಿಯ ಎಮ್ ಡಿ ಸಾಹೇಬರು ನೋಡಿ. ಪಾಪ ದಾನವಾಗಿ ಕೊಟ್ಟಿದ್ದಾರೆ, ಮೇಲೆ ಕೆಳಗೆ ಅಂತ ಗೊತ್ತಿಲ್ಲ, ಒಟ್ಟಾರೆ ಕಟ್ಟಡ ದಾನಿಗಳು ಅಂತ ಹಾಕಿದ್ದಾರೆ. ಕಾಪ್ರಾಡ್ ಇಂಡಸ್ಟ್ರೀಸ್ ಅಂತೇಳಿ ಅವರು ಬಂದು ಚಂದ್ರಶೇಖರ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಹಿಂದೆ ಟೂಡಾದಲ್ಲೂ ಕೂಡ ಪ್ರೆಸಿಡೆಂಟ್ ಆಗಿದ್ದರು. ಅಲ್ಲೂ ಕೂಡ ಕೆಲವು ಸ್ಪಂದನೆ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಅವರು ಒಳ್ಳೆ ವ್ಯಕ್ತಿ. ನಮ್ಮ KSFC ಬ್ಯಾಂಕ್ ಹಿಂಭಾಗದಲ್ಲೂ ಕೂಡ ಅವ್ರದ್ದೊಂದು ಫ್ಯಾಕ್ಟ್ರಿ ಇದೆ, ಹಿಂದೆ ಹಳೆ ಫ್ಯಾಕ್ಟ್ರಿ ಇತ್ತು, ಅಲ್ಲಿಂದಲೂ ಕೂಡ ಡೆವಲಪ್ ಆಗಿ ಈ ಕಡೆ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಕೂಡ ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಏಕೆಂದರೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಒಳ್ಳೆಯದನ್ನೇ ಬಯಸಬೇಕು. ಒಳ್ಳೆಯದನ್ನು ಬಯಸಿದರೆ ನಮಗೆ ದೇವರು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಳ್ಳೇದು ಮಾಡ್ತಾನೆ. ನನಗೂ ಕೆಲವರು ಹೇಳ್ತಾ ಇರ್ತಾನೆ, ತುಂಬ ಜನ ಹೇಳ್ತಿರ್ತಾರೆ, ಚಂದ್ರಣ್ಣರೇ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ನೀವು ಆಗ್ತಾನೆ ಇರ್ತೀರ, ಯೂಟ್ಯೂಬಲ್ಲಿ ಮಾಡ್ತಿರ್ತೀರ, ಕೆಲಸಗಳು ಸಕ್ಸಸ್ ಆಗ್ತವೆ, ಫಾಲೋಅಪ್ ಮಾಡ್ತೀರಾ, ನಿಮಗೆ ಜಾಸ್ತಿ ಲೈಕೇ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂಧುಗಳೇ, ನಮಗೆ ಸಬ್ಸ್ಕ್ರೈಬ್ ಮಾಡೋದು ದೇವ್ರು ಮಾಡಿಬಿಟ್ಟಿದ್ದಾನಲ್ರಿ, ಎಂಥವರು ಹೇಳ್ಬಿಟ್ಟಿದ್ದಾರೆ, ಅಪ್ಪ ಅಮ್ಮ ಹೇಳ್ಬಿಟ್ಟಿದ್ದಾರೆ, ನಿನಗೆಲ್ಲ ನಾವೇ ರೆಡಿ ಮಾಡಿ ಕಳಿಸಿದ್ವಪ್ಪ, ನೀನು ಬೆಳೆ ಮಗನೇ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಸಬ್ಸ್ಕ್ರೈಬು ಅವರೇ, ಲೈಕು ಅವರೇ. ಹಂಗಾಗಿ ಸಾರ್ವಜನಿಕರಿಗೆ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಹೇಳಿ ನಾನು ಮಾಡೋ ಅಂಥದ್ದು ನನಗೇನಿಲ್ಲ. ಸಬ್ಸ್ಕ್ರೈಬ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ. ಕೆಲಸ ಮಾಡಬೇಕು, ಸಮಾಜ ಸೇವೆಯಲ್ಲಿ ವರ್ಕ್ ಮಾಡಬೇಕು, ಆ ಒಂದು ಹೆಸರನ್ನು ನಾನು ಉಳಿಸ್ಕೊಂಡು ಹೋಗಬೇಕು, ನಮ್ಮ ಹೆತ್ತವ್ರಿಗೂ ಕೂಡ ಉಳಿಬೇಕು, ನನ್ನ ಫ್ಯಾಮಿಲಿಯೂ ಕೂಡ ಉಳಿಬೇಕು ಅಷ್ಟೇ. ನಾವು ಬೇರೆಯವ್ರು ಹೇಳ್ತಾರೆ, ಬೇರೆಯವ್ರು ಕೇಳ್ತಾರೆ ಅಂತೇಳಿ ನಾವಲ್ಲ. ಕೆಲವು ಏನಾಗುತ್ತೆ ಅಂದರೆ, ಈ ಕೆಲಸ ಕಾರ್ಯದಲ್ಲಿ ನಾನು ಯಾಕಪ್ಪ ಈ ಸ್ಕೂಲಿಗೆ ಬಂದು ಇದನ್ನು ಮಾಡ್ತಾಯಿದ್ದೀನಿ ವಿಡಿಯೋ ಅಂತಂತಂದರೆ, ಇವ್ರು ನೋಡಿ ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ ಇವರು, ಬೇರೆದಲ್ಲ, ಸರ್ಕಾರಕ್ಕೆ. ಈ ಕಾಪ್ರಾಡ್ ಇಂಡಸ್ಟ್ರೀಸ್ನವರು ನೋಡಿ ದಾನ ಮಾಡಿದ್ದಾರೆ. ಯಾವುದಾದ್ರು ಒಂದು ಅವ್ರು ಏನಾಗಿದೆ ಗೊತ್ತಿಲ್ಲ, ಒಟ್ಟಾರೆ ದಾನಿಗಳು ಅಂತ ಹಾಕೋರೆ ಒಳ್ಳೆಯವರು ನೋಡಿ. ಸಾರ್ವಜನಿಕವಾಗಿ ನಮ್ಮಲ್ಲೂ ಕೂಡ ಶ್ರದ್ಧಾ ಭಕ್ತಿ ಇರಬೇಕು. ಬರೀ ನಾವು ಸರ್ಕಾರನೇ ಮಾಡುತ್ತೆ ಅನ್ನಬಾರ್ದು. ಈಗ UGD ಲಾಕ್ ಆಗಿಬಿಡುತ್ತೆ. ಯಾಕೆ ಆಗಿಬಿಡುತ್ತೆ? ಸಾರ್ವಜನಿಕರು ಅದು ಇದು ಎಲ್ಲ ತುಂಬಿಡ್ತಾರೆ, ಆಚೆ ಹಾಕೋ ಬದಲು ಅಲ್ಲೇ ತುಂಬಿಡ್ತಾರೆ. ಅದನ್ನು ನಾವೆಲ್ಲ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಲ್ಲದಕ್ಕೂ ಒಂದು ಗೌರವ ಇರುತ್ತೆ. ಸಾರ್ವಜನಿಕರು ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೋಬೇಕು. ನಡ್ಕೊಂಡಾಗಲೇ ಸರ್ಕಾರ ನಡೆಸೋಕ್ಕೂ ಆಗೋದು, ಖಂಡಿತವಾಗಿ ನಡೆಸ್ತಾರೆ. ಹೀಗಾಗಿ ನಮ್ಮ ತಪ್ಪಿಟ್ಕೊಂಡ್ಬಿಡ್ತೀವಿ, ಸರ್ಕಾರದವ್ರು ಮಾಡಲಿಲ್ಲ, UGD ಕಟ್ಕೊಂಡೈತೆ, ಬಚ್ಚಲ ಮನೆ ಕಟ್ಕೊಂಡೈತೆ ಅಂತಾರೆ. ಈ ಕಟ್ಕೊಳ್ಳೋದಕ್ಕೆ ಕಾರಣ ಏನು ಅಲ್ವರಾ? ನಾನು ಉದಾಹರಣೆ ಕೊಡ್ತಾ ಇರೋದು ಯಾಕೆಂದರೆ, ದಾನಿಗಳು ಅಂದ ತಕ್ಷಣಕ್ಕೆ ಇಂಥವ್ರ ಮಹಾನುಭಾವರ ಹೆಸರಲ್ಲಿ ನಾವು ಹೇಳಬೇಕಾಗುತ್ತೆ. ನೋಡಿ, ಇವರೆಲ್ಲ ಮಹಾನುಭಾವರು, ಒಳ್ಳೆಯವರು. ಚಂದ್ರಶೇಖರ್ ಸಾಹೇಬರು ಇಂಡಿಯಾ ಟೂಡಾದಲ್ಲಿ ಮೋಸ್ಟ್ಲಿ BJPಯಿಂದ ಆಯ್ಕೆ ಆಗಿದ್ದರು ಅಂತ ಅನಿಸುತ್ತೆ. ಒಳ್ಳೆಯದಾಗಲಿ ಅವರಿಗೆ, ಇನ್ನೂ ಕೂಡ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭಾರತ. ಚಂದ್ರು, ತುಮಕೂರು.